ಅವಳ ಹುಟ್ಟೆಸ್ರ ಲಕ್ಷ್ಮಿ. ಅಂದ್ರೆ ಈ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಅಂದ್ರೆ ಎಷ್ಟು ಖುಷಿ ಅಲ್ಲ. ದೋಸೆ ಚಪಾತಿಗೆ 80 ವರ್ಷ ಮೇಲೆ ಆಗಿದೆ ಇದು. 80 years ಆಗಿದೆಯಾ? ಇದು ನಮ್ಮ ಮುತ್ತಜ್ಜಿದು, ಇದು ನಮ್ಮ ಅಜ್ಜಿದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಫುಲ್ ಸೀರೆ ಉಟ್ಕೊಂಡು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಮ್ಮನ ಅಣ್ಣನ ಮನೆಗೆ. ಅಂದರೆ ಈ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಅಂದರೆ ಎಷ್ಟು ಖುಷಿ ಅಲ್ಲ. ನೋಡಿ, ಸೀರೆ ಉಟ್ಕೊಂಡು ಫುಲ್ ರೆಡಿ ಆಗಿದ್ದೀನಿ. ಸೊ ಇವತ್ತು ಅಮ್ಮನ ತವ್ರ ಮನೆ ಅಂದರೆ ನಮ್ಮ ತವ್ರ ಮನೆಯಲ್ಲಿ ಊರಬ್ಬ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಇವಾಗ 10:15 ಆಗಿದೆ. ಸೊ ಬೇಗನೆ ಹೊರಡಬೇಕು ಅಂದ್ಕೊಂಡಿದ್ದು, ಆ್ಯಸ್ ಯೂಶ್ವಲ್ ಲೇಟ್ ಆಗಿದೆ. ನನ್ನ ಮಗಳು ಇವತ್ತು ನನಗಿಂತ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ. ನೋಡಿ, ಲಂಗ ಬ್ಲೌಸ್ ಹಾಕೊಂಡು ಮಿಂಚ್ತಾ ಇದ್ದಾರೆ ನಮ್ಮ ಮುದ್ದು ಲಕ್ಷ್ಮಿ ಪಾಪು. ಅವಳು ಹುಟ್ಟೆಸ್ರ ಲಕ್ಷ್ಮಿ ಅಲ್ಲ. ಮದುವೆಗೆ 2 ವರ್ಷ ಆದಮೇಲೆ ಒಂದು ತಕ್ಕ ಮಟ್ಟಿಗೆ ಕಲ್ತಿರೋದಷ್ಟೇ. ಸೊ ಎಸ್, ಇವತ್ತಿನ ಸೀರೆ ಹೀಗೆ ಕಾಣಿಸ್ತಾ ಇದೆ. ಸೊ ಮಲ್ಲಿಗೆ ಹೂವು, ಸೀರೆ, ಬಳೆ ರೆಡಿ. ಲೆಟ್ಸ್ ಗೋ. ನನ್ನ ಮಗಳು ಮಲಗಿದ್ದಾಳೆ. ಲೈಟಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಡ್ಲಿ ವಡೆ ಹೇಳಿದೆ. ನೋಡಿದ್ರೆ ಅದು ಇಷ್ಟು ದೊಡ್ಡದು ಬಂದಿದೆ. ಕ್ವಾಂಟಿಟಿ ತುಂಬ ದೊಡ್ಡದಾಗಿದೆ, ಕ್ವಾಂಟಿಟಿ ಜಾಸ್ತಿ ಇದೆ. ಇವತ್ತು ಊರಲ್ಲಿ ಬೇರೆ ಬಾಡೂಟ. ನೋಡ ಗೈಸ್, ನಾನೀಗ ರೀಚ್ ಆಗಿದ್ದೀನಿ. ನಮ್ಮ ಊರು ಮಾಗಡಿಲಿದ್ದೀನಿ. ಮಾಗಡಿ ಹತ್ರ ಇರೋ ತೆಗಿಕುಪ್ಪೆ ನಮ್ಮ ಊರು. ಸೊ ಇದು ನಮ್ಮ ಮನೆ. ಆಮೇಲೆ ನೀಟಾಗಿ ತೋರಿಸ್ತೀನಿ. ಈಗ ನನ್ನ ವೆಲ್ಕಮ್ ಮಾಡೋಕ್ಕೆ ಇಲ್ಲಿ 2 ಪುಟ್ಟಾಣಿಗಳಿದ್ದಾರೆ, ನಾನು ಅವ್ರನ್ನೂ ತೋರಿಸ್ತೀನಿ. ಹಾಯ್ ಹಾಯ್, ಓಡ್ತಿದ್ದಾರೆ ಒಳಗಡೆ. ಗೈಸ್, ನಾವು ಆರತಿನ ನೋಡಕ್ಕೆ ಬಂದು, ಆರತಿ ನೋಡಿದ್ರೆ ಒಣಗೆ ಹೋಗ್ಬಿಟ್ಟೈತೆ. ನಾವು ನೋಡೋ ಅಷ್ಟೊತ್ತಿಗೆ 3 ದಿವಸ ಆಗೈತೆ. ಅಂದರೆ ಭಾನುವಾರ ಆರತಿ ಮಾಡಿರೋದಲ್ವ, ಅದಕ್ಕೆ ಒಣಗೋಗೈತೆ ಈ ಬಿಸಿಲಿಗೆ. ಭಾನುವಾರದ್ದು ಫೋಟೋ ಇದ್ದರೆ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಇಸ್ಕೊಂಡು ನೋಡಿ. ಸೊ ಎಸ್, ಇವಾಗ ಇದು ನಮ್ಮನೆ. ಎಲ್ಲರೂ ಬಾಡ್ ಬೇಯಿಸೋದ್ರಲ್ಲಿ ಬಿಸಿ ಇದ್ದಾರೆ. ಹಾಯ್. ಓ, ಮೇನ್ ಕುಕ್ಕಪ್ಪ ಇಲ್ಲಿರೋದು. ಚೆನ್ನಾಗಿದ್ದೀರ ಎಲ್ಲರೂ? ಸೂಪರ್. ಮೇನ್ ಕುಕ್ ಇಲ್ಲಿ ಬ್ಯುಸಿ ಆಗಿದ್ದಾರೆ ನೋಡಿ ಗೈಸ್. ನಮ್ಮ ಅತ್ತಿಗೆ ಇವತ್ತೇನೇನು ಅಡುಗೆ ಮಾಡಿದ್ರಿ ಸರ್ ಮೇಡಮ್? ನಾವು ಮಟನ್ ಸಾಂಬಾರು ಮತ್ತು ಕಬಾಬ್. ನೀವೇನೇನು ಅಡುಗೆ ಮಾಡಿದ್ರಿ? ದೋಸೆ ಚಪಾತಿ, ಗೀ ರೈಸು, ಮಲ್ಲಿಗೆ ಇಡ್ಲಿ, ಕಾಲ್ ಸೊಪ್ಪು, ತಲೆಂಸ, ಬೋಟಿ, ಚಿಕನ್ ಫ್ರೈ, ಮಟನ್ ಫ್ರೈ. रुको जरा सबर करो. ಏನಂದೆ? ಬಂಟು ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಅಲ್ಲಿ ಎಲ್ಲ ಸೇರೋಣ. ವಾಟ್ ಈಸ್ ಯುವರ್ ನೇಮ್? ಮೈ ಮಮ್ ಇಸ್ ಶಿರಾಜನಾಗ್. ಶಿರಜನಾಗ ನೀವು? ಕಮಾನ್. 80 ವರ್ಷ ಮೇಲೆ ಆಗಿದೆ ಇದು. 80 years ಆಗಿದೆಯಾ? 80 years ಆಗಿದೆ. ಹಂಚೆಲ್ಲ ಇತ್ತು, ಹಂಚು ತೆಗೆದು UPVC ಸೀಟ್ ಹಾಕಿದ್ರು. ಮಡಕೆಗಳು ಇನ್ನು ಈ ಥರದ್ದು ಜಾಸ್ತಿ ಒಂದು 10 ಸಾಲಿದೇನೋ ಇದ್ವು. ಎಲ್ಲ ಹೊಡೆದಾಕಿ ಇಷ್ಟಿಟ್ಟವ್ರೆ. ಏತಾಕಿ ಇದಕ್ಕಿಂತ ಈ ಕೆಂಪು ಮಡಕೆಗಿನ್ನ ಇದು ಸ್ಟ್ರಾಂಗ್ ಆಗಿರ್ತದೆ. ಇದು ವಾಡೆ ಅಂದ್ಬಿಟ್ಟು ಇದರಲ್ಲಿ ಭತ್ತ ಮತ್ತು ರಾಗಿ ಎಲ್ಲ ಸ್ಟೋರ್ ಮಾಡ್ತಾರೆ ವಾಡೆನಲ್ಲಿ. ಇದೇನಂದರೆ ಇದರಲ್ಲಿ 2 ಇರುತ್ತೆ ಬಳೆಗಳು, ಒಂದು ಕೆಳಗಡೆದೊಂದು ಮೇಲ್ಗಡೆದೊಂದು.
ಇದು ಸ್ಟೋರ್ ಮಾಡಬೇಕಾದ್ರೆ ಇದು ಎರಡು ಫಿಕ್ಸ್ ಮಾಡ್ಬೇಕಾದ್ರೆ ಮೊದಲು ಹಾಫ್ ಇದು ಮಾಡ್ತಾರೆ, ಇದ್ರ ಹಾಫ್ ಪಾರ್ಟು ಮತ್ತು ಇದು ಹಾಫ್ ಪಾರ್ಟು. ಇದನ್ನು ಬೇಕಾದ್ರೆ ಎತ್ತಿ ಈಸಿಯಾಗಿ ಕೆಳಗಡೆ ಇಡ್ಬೋದು, ಅಂದರೆ ಒಬ್ರ ಕೈಲಾಗಲ್ಲ, ಒಂದಿಬ್ರು ಇರಬೇಕು ಗಟ್ಟಿಯಾಗಿರೋದು. ಆಮೇಲೆ ಇದು ನೋಡಿದ್ರೆ ಗೊತ್ತಾಯ್ತದೆ, ಇದು ಶೆಲ್ಫು ಹಳೆ ಕಾಲದ್ದು, ಇದೆಲ್ಲ ಫುಲ್ಲು ಹಳೆ ಕಾಲದ ಕಬೋರ್ಡ್ ಥರ. ಇದು ಮೇಲೆ ನೋಡಿ ಇದೆಲ್ಲ ಕಲ್ಲಿಂದನೇ ಇದೆಲ್ಲ ಫುಲ್ ಸೈಡ್ ಕಲ್ಲು ಕೊಟ್ಬಿಟ್ಟು ಈ ಇಟ್ಟಿಗೆ ಏನಿದೆ ಇದೆಲ್ಲ ಇದು ಮಣ್ಣಿಂದ ಇಟ್ಟಿಗೆಗೆ ಈ ಥರ ನಾವು ಅವತ್ತಿಂದ ಪೇಂಟ್ ಹೊಡೆದು ಹಿಂಗಾಗಿದೆ. ಇದು ಹೆಂಚು ಚೇಂಜ್ ಆಗಿದೆ ಅಲ್ಲ? ಹೆಂಚು ಅದೇ UPVC ಸೀಟು ಅಂತ ಇದೆಯಲ್ವಾ, ಅದನ್ನು ಹಾಕಿದ್ದಾರೆ. UPVC ಶೀಟ್ಸ್ ಇದು ಕೂಲಾಗಿರುತ್ತೆ, ಏನು ಅಷ್ಟೊಂದು ಸೆಕೆ ಏನು ಅನ್ಸಲ್ಲ. ಇಲ್ಲಿ ಮುಂಚೆ ಎಲ್ಲ ಇದು ಮಜ್ಜಿಗೆ ಕಡಿಯೋಕ್ಕೆ ಇದೆಲ್ಲ ಮಾಡ್ಕೊಂಡಿದ್ರು, ಇವಾಗೆಲ್ಲ ಇಲ್ಲ. ಮಜ್ಜಿಗೆ ಕಡಿಯೋ ಪದ್ಧತಿನೇ ಇಲ್ಲ, ಮಿಕ್ಸಿಗೆ ಇಲ್ಲಿವರೆಗೂ ಗೋಡೆ ಇತ್ತಿದ್ದು. ಇವಾಗ ಇದನ್ನ ಇದು ಮಾಡಿಬಿಟ್ಟು ಇಲ್ಲಿಗೆ ಮಾಡಿದ್ದಾರೆ. ಆಮೇಲೆ ಒಲೆ ಕೆಳಗಡೆ ಇತ್ತು, ಇಲ್ಲಿ ಜಗ್ತಿ ಇತ್ತು. ನಾವೇನು ಮಾಡ್ತಿದ್ವಿ ಅಂದರೆ ಇಲ್ಲಿ ಈ ಹೊಸ್ದಾಗಿ ಮಾಡಿಫೈ ಮಾಡಿದ್ಮೇಲೆ ಮೇಲೆ ಒಲೆ ಉರ್ಸೋ ಥರ ಮೇಲೆ ಒಲೆ ಮಾಡಿಸ್ಕೊಂಡಿದ್ವಿ. ಇಲ್ಲಿ ಒಲೆ ಉರಿಸ್ತಿದ್ದೀರಾ? ಒಲೆ ಅದೇ ಇದು ಆವಾಗ ಉರಿಸ್ತಾ ಇರ್ತೀವಿ. ಒಲೆ ಇದೆ. ಆಮೇಲೆ ಇದು ರೀಸೆಂಟಾಗಿ ವಾಟರ್ ಪ್ಯೂರಿಫೈಯರು ಎಲ್ಲ ಹಾಕ್ಸಿದ್ದಾರೆ. ಒಟ್ಟಿನಲ್ಲಿ ಹಳೆಯದು ಕಾಲದ ಏನು ಬಿಡೋದು ಬೇಡ ಅಂತ, ಅದು ಹೆಂಗಿದ್ರೆ ಹಂಗೆ ನ್ಯಾಚುರಲ್ ಆಗಿರಲಿ ರಿಟೈನ್ ಮಾಡ್ತೀವಿ. ಇದು ನೋಡ್ಬೋದು, ಹಳೆ ಕಾರ್ಪೆಂಟ್ರ್ಗಳು ಮಾಡಿರೋದು. ಈ ಥರ ಕಿಟಕಿಗಳಿಗೆ ನೋಡೋಕೆ ಸಿಗಲ್ಲ. ಆಮೇಲೆ ಇದು ಲಾಕ್ ನೋಡಿ ಹೆಂಗಿದೆ, ಲಾಕ್ ಸಿಸ್ಟಮ್ ಈ ಥರ ಲಾಕ್ ಎಲ್ಲಿ ಸಿಗಲ್ಲ. ಇದು ನಮ್ಮ ಅಜ್ಜಿ ಕಾಲದ ಪೆಟ್ಟಿಗೆ. ಅಜ್ಜಿ ಕಾಲದ ಪೆಟ್ಟಿಗೆ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ಇದರಲ್ಲಿ ಏನು ನೆನಪಂದರೆ, ಅವಾಗೆಲ್ಲ ರೈಸ್ ಅಂದರೆ ತುಂಬ ಕಾಸ್ಟ್ಲಿ ಅಲ್ವಾ. ನಮ್ಮ ಅಜ್ಜಿ ಇದರಲ್ಲಿ ಇಟ್ಕೊತಾ ಇದ್ರು ರೈಸ್ ಎಲ್ಲ. ಅಲ್ಲ, ಅನ್ನ ಮಾಡಿಬಿಟ್ಟು ಅದರಲ್ಲಿ ಇಟ್ಕೊತಾ ಇದ್ರು. ಅನ್ನ ಮಾಡ್ಬಿಟ್ಟು ಅದರಲ್ಲಿ ಇಟ್ಕೊತಿದ್ರು. ದುಡ್ಡು ಬಿಡ್ಡು ಮರದ್ದು. ಮರದ್ದು. ಇವಾಗ ಏನಿಲ್ಲ ಇದರಲ್ಲಿ. ಇದು ನಮ್ಮ ಮುತ್ತಜ್ಜಿದು, ಇದು ನಮ್ಮ ಅಜ್ಜಿದು. ಆಮೇಲೆ ಇಲ್ಲಿ ಮೇಲೆ ಇದು ನೀವು ನೋಡ್ಬೋದು, ಅಟ್ಟ ಇದೆ. ಅಟ್ಟಕ್ಕೆ ಹೋಗ್ಬೋದು. ಆರಾಮಾಗಿ ಏನಾದ್ರು ಜಾಸ್ತಿ ಜನ ಬಂದರೆ ಹೋಗಿ ಮಲ್ಗೋಬೋದು. ಇವಾಗ ಸ್ವಲ್ಪ ಐಟಮ್ಸ್ ಹಾಕಿದ್ದೀವಿ ಇದರಲ್ಲಿ. ಇದು ಏನಪ್ಪ ಅಂದರೆ, ಇದು ಏಣಿ ಈ ಕರೋನಾ ಟೈಮಲ್ಲಿ ಏನೋ ಕೆಲಸ ಇರಲಿಲ್ವಲ್ಲ, ನಾವು ಅವಾಗ ನಾವು ಏನೇನೋ ಇದು ಮಾಡಿಕೊಂಡು ಮಾಡಿರೋದು ಇದು. ನಮ್ಮ ಇವರು ಅವರೇ ವೆಂಕಟೇಶ್ ಅಂಕಲ್ ಅಂತ, ಅವರು ಐಡಿಯಾ ಕೊಟ್ಟು ಏನೇನೋ ಮಾಡಿಸ್ತಾ ಇರ್ತಾರೆ. ಇದು ಹಾಲು. ಇವಾಗ ಹಾಕಿರೋ ಸೋಫಾ ಇದೆಲ್ಲ. ಇದು ಬೆಂಚು ಅಷ್ಟೇ, ತುಂಬ ಹಳೇದಿದು. ಸಿಂಪಲ್ ಬೆಂಚು, ಫುಲ್ ಲಾಂಗ್ ಇದೆ. ಯಾವಾಗ ಬಂದರೆ ಎಲ್ಲ ಇವಾಗ ಸೋಫಾ ಈ ಥರ ಇದರಲ್ಲಿ ಎಷ್ಟು ಜನ ಬೇಕಾದ್ರೂ ಕೂತ್ಕೋಬೋದು. ಇಷ್ಟು ಜನ ಕೂತ್ಕೊಳ್ಳೋದು, ಇಲ್ಲೇ ಕೂತ್ಕೋಬೋದು, ಸ್ಟ್ರೈಟಾಗಿ ಕೂತ್ಕೋಬೋದು ಅಷ್ಟೇ, ಬೆಂಚ್ ಥರ. ಇದು ದೇವ್ರ ಮನೆ. ಇದೆಲ್ಲ ಆರತಿ ಎಲ್ಲ ಒಣಗೋಗ್ಬಿಟ್ಟಿದೆ, ಯಾಕಂದರೆ ಹಬ್ಬ ಇವತ್ತು 3 ದಿವಸ ಆಗಿದೆ, ಅದಕ್ಕೆ ಅದು ಹಂಗೆ ಇದೆ, ಬಿಸಿಲಿಗಿರಲ್ಲ. ಈಗ ಹಳೆಯ ಫೋಟೋ ನೋಡಿ, ಇದು ಹಳೇದು ಕೃಷ್ಣಂದು. ತುಂಬ ನಮ್ಮ ತಾತ ಎಲ್ಲ ದಿನ ಬಂದು ಪೂಜೆ ಮಾಡೋದಷ್ಟು ಜ್ಞಾಪನ ಇಲ್ಲೆಲ್ಲ ಮಾಡೋರು. ಇದು ಮುಡುಪು ಅಂದ್ಬಿಟ್ಟು ಶನಿವಾರ ನಮ್ಮ ಮನೇಲಿ ಏನಾದರೂ ಪೂಜೆ ಆಗ್ತಾ ಇರುತ್ತೆ, ಅವಾಗ ಪೂಜೆ ಮಾಡ್ತಾರಲ್ಲ ಅವಾಗ ಒಂದೊಂದೇ ಕಾಯಿನ್ ಎಲ್ಲ ಹಾಕ್ತಾಯಿದ್ರು. ಅವಾಗೆಲ್ಲ ಸ್ವಲ್ಪ ಬ್ರಿಟಿಷ್ ಕಾಯಿನ್ ಎಲ್ಲ ಸಿಕ್ಕಿತ್ತು ಒಂದ್ಸತಿ. ಬ್ರಿಟಿಷ್ ಪೀರಿಯಡ್ ಎಲ್ಲ ಇತ್ತಲ್ಲ, ಅದೇ ಆ ಥರ 10 ಕಾಸು ಏನೇನೋ ಅಂತಾರಲ್ಲ, ಆ ಥರದ್ದು ಪೈಸಾಸು, 1 ಪೈಸಾ, ಆ ಥರದ್ದೆಲ್ಲ ದೇವ್ರಿಗೆ ಕೊಟ್ಬಿಟ್ವಿ ನಾವು. ದೇವ್ರಿಗೆ ಕೊಟ್ಬಿಟ್ವಿ, ಅದೆಲ್ಲ ನೆಟ್ಕೊಂಡಿಲ್ಲ. ನೋಡಿ, ಇದು ರೀಸೆಂಟಾಗಿ ಮಾಡಿಸಿರೋದು. ಹಿಂದೆ ಜಾಗ ಉಳಿದಿರುತ್ತಲ್ಲ, ಮನೆ ಹಿಂದೆ ಜಾಗ, ಅದನ್ನು ಈ ಥರ ಇದು ಮಾಡಿಕೊಂಡು ಶೀಟ್ ಹಾಕ್ಕೊಂಡು ಮಾಡಿದ್ದಾರೆ. ಇದು ಹಳೇದಿತ್ತು, ಇದನ್ನು ರೂಮ್ ಥರ ರೆಡಿ ಮಾಡಿಸಿದ್ದಾರೆ. ಇದು ನೋಡ್ಬೋದು, ಫಸ್ಟದು ಇದು ಬಂದಿತ್ತಲ್ಲ, ಫಸ್ಟ್ ಟೈಮ್ ಸ್ಯಾಮ್ಸಂಗಲ್ಲಿ ಫಸ್ಟು ಎಲ್ಲರ ಮನೇಲೂ ಇದೆ ಮೋಸ್ಟ್ಲಿ. ರಿಟೈನ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಸತಿನೂ ರಿಪೇರಿ ಆಗಿಲ್ಲ. ಟಿವಿ ಇವಾಗ್ಲೂ ಓಡುತ್ತಿದ್ದು. ಇದು ತುಂಬ ಹಳೇದು, ತುಂಬ ಹಳೇದು. ಅದು ಸ್ಟಾರ್ಟಿಂಗ್ ಬಿಟ್ಟರು ನೋಡಿ, ಫ್ಲ್ಯಾಟ್ ಟಿವಿ ಅಂತ. ನಮಗೆ ಗೊತ್ತಿರಂಗೆ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ
ದೀಪಾವಳಿ ಆಫರ್ ಅಂತ ಸೆಕೆಂಡ್ ಸ್ಟೇಜಲ್ಲಿ ಇದ್ವಿ ನಾವು. ಆವಾಗ ರಾಜಗೋಪಾಲ್ ನಗರದಲ್ಲಿ ಇದು ಟಿ ವಿ ಇದು ಮಾಡ್ತಾ ಇದ್ವಿ, ಫಸ್ಟ್ ಫ್ಲ್ಯಾಟ್ ಟಿ ವಿ ಯಾವ ಕಂಡೀಷನಲ್ಲಿದೆ ಅದೇ ಕಂಡೀಷನಲ್ಲೇ ಇದೆ. ಇನ್ನು ಒಂದ್ಸಲ ಓಡುತ್ತೆ ಆನ್ ಆಗುತ್ತೆ. ಇದೆಲ್ಲ ಈ ನೋಡ್ಬೋದು ಕಾಸ್ಟ್ ಕಟ್ಟಿಂಗೋಸ್ಕರ ಏನಂದರೆ ಈಗ ಸೊಳ್ಳೆ ಎಲ್ಲ ಬರ್ತಾವಲ್ಲ ಹಳ್ಳಿಲಿ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ಥರ ಇದ್ರ ಥರ ಹಾಕಿದ್ದೀವಿ. ಏನದು ಮಸ್ಕಿಟೋ ನೆಟ್ಟು, ಆ ಕಡೆಯಿಂದ ಗಾಳಿನೂ ಆರಾಮಾಗಿ ಬರುತ್ತೆ ಇದರಿಂದ. ಇದು ಈ ಸತಿ ಬೆಳೆದಿರೋದು ರಾಗಿ ಇದು ಅಂದರೆ ಇದೆಲ್ಲ ಇವಾಗ ಮಿಷಿನಲ್ಲೆಲ್ಲ ಕಟ್ ಮಾಡಿಸ್ತಾರಲ್ಲ, ರಾಗಿ ಮಿಷಿನ್ ಅದರಲ್ಲಿ ಕಟ್ ಮಾಡಿಸಿ ತಂದಿರೋದು ರಾಗಿಗಳಿವು. ಇವಾಗ ಇದು ಬಂದ್ಬಿಟ್ಟು ಇದು ಕಲ್ಲಿಂದ ಮಾಡಿರೋದು ಕಣ್ಜ ಅಂತಾರಲ್ಲ, ಅದು ಇದರಲ್ಲಿ ಫಸ್ಟೆಲ್ಲ ರಾಗಿ ಅದು ಇದು ಎಲ್ಲ ತುಂಬ್ತಾಯಿದ್ರು. ರಾಗಿ ಎಲ್ಲ ತುಂಬ್ತಾಯಿದ್ರು. ಇವಾಗ ಮಧ್ಯದಲ್ಲೆಲ್ಲ ಕಲ್ಲು ಹೋಲಿದೆ, ಅದರಲ್ಲಿ ಭತ್ತ ರಾಗಿ ಎಲ್ಲ ತುಂಬೋದು. ನಾವು ಏನು ಒಂದು ಲಾರಿಯಷ್ಟು ತುಂಬೋದು ಇದ್ರೊಳಗೆ. ಅಂದರೆ ಏನು ಹಾಳಾಗಲ್ಲ, ಒಂದು ಸ್ವಲ್ಪನೂ ಇದಿರಬಾರ್ದು, ಗ್ಯಾಪ್ ಇಲ್ದಂಗೆ ಕವರ್ ಮಾಡ್ತಾರೆ. ಒಳಗಡೆ ಒಂದು ಇದಿದೆ, ಇವಾಗೆಲ್ಲ ಮೂಟೆ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಅಷ್ಟೇ. ಇದೆಲ್ಲ ಕಂಪ್ಲೀಟ್ ಮನೆಯೆಲ್ಲ ಫುಲ್ಲು ಹಂಚೆ ಇತ್ತು, ಹಂಚು ತೆಗ್ಸಿ UPVC ಹಾಕ್ಸಿದ್ದೀರ. ಇದು ಕಂಚ ಅಲ್ಲ. ನೆಂಟ್ರೆಲ್ಲ ಬಂದವರು ಊಟ ಮಾಡ್ತವ್ರೆ ಅವರೆಲ್ಲ. ಇವತ್ತು ಊರಪ್ಪ ಇರೋ ಕಾರಣ ನೆಂಟ್ರೆಲ್ಲ ಇದ್ದಾರೆ. ನಮ್ಮ ಬ್ರದರ್ ವೈಫು ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ನೋಡಿ, ಊಟ ಮಾಡ್ತಿದ್ದಾರೆ. ಇದು ಒಂದು ರೂಮ್ ಇದಿಲ್ಲಿ ರೂಮಲ್ಲ, ಇದು ರೂಮ್ ಅಂದರೆ ಅದೇ ಇದು ಹಿಂದೆ ಇರುತ್ತಲ್ಲ, ಹಿಂದೆ ಇರೋ ಶೀಟಲ್ಲಿ ಇಲ್ಲಿ ಫಸ್ಟೆಲ್ಲ ಇದು ಕೂಡಾಕ್ತಾಯಿದ್ರು, ದನ ಎಲ್ಲ ಕೂಡಾಕ್ತಾಯಿದ್ವಿ, ದನ ಕರು ಎಲ್ಲ ಕೂಡಾಕ್ತಾಯಿದ್ವಿ. ಅದ್ರದ್ದು ದನಿನ ಮನೆಯನ್ನ ಈ ಥರ ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಕುಕ್ಕಿಂಗ್ ಎಲ್ಲ ಇಲ್ಲೇ ನಡೆದಿರೋದು. ಸ್ವಲ್ಪ ಗಲೀಜಾಗಿದೆ. ನೀಟಾಗಿರೋದು. ಇಲ್ಲಿಂದ ಒಂದು ಎಕ್ಸಿಟ್ ಇದೆ. ಈ ಡೋರು ಏನಂದರೆ, ಈ ಡೋರು ಹಳೆ ಮನೆದು ದೊಡ್ಡ ಡೋರ್ ಅಂತೆ. ನೋಡಿ ಡೋರ್ ಹೆಂಗಿದೆ ಆಗಿನ ಕಾಲದಲ್ಲಿ, ಇಷ್ಟು ದೊಡ್ಡದು. ಇದು ಚಿಲ್ಕ ನೋಡಿ, ಚಿಲ್ಕ ಹಳೆ ಮನೆ ಡೋರ್ನ ಇಲ್ಲಿ ತೊಗೊಂಬಂದು ಫಿಟ್ ಮಾಡಿದ್ದಾರೆ ದನಿನ ಮನೆಗೆ. ಇದೆಲ್ಲ ಏನು ಮಾಡಿದ್ರು ಫುಲ್ ಸ್ಟ್ರಾಂಗಾಗಿ ಮಾಡ್ತಾರಪ್ಪ ಇಲ್ಲಿ. ಅಷ್ಟಿದೆ. ಇಷ್ಟಿದೆ. ಇದು ಏನಂದರೆ ಗೋಡೆ ಫುಲ್ ಮಣ್ಣಿಂದ, ಇದೆಲ್ಲ ಮಣ್ಣಿನ ಗೋಡೆಗೆ ಇದು ಮಾಡಿರೋದು. ನಾವೀಗ ಅದೇನಾಗುತ್ತೆ, ಮಣ್ಣಿನ ಗೋಡೆಲೆಲ್ಲ ಇಲ್ಲೆಲ್ಲ ಬಂದ್ಬಿಡುತ್ತಲ್ಲ, ಬಂದಿರೋದನ್ನ ಇವಾಗ ಪ್ಲಾಸ್ಟಿಂಗ್ ಮಾಡಿಸಿ ನೀಟಾಗಿ ಇದು ಮಾಡಿದ್ದಾರೆ. ಇಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ಸಂಪಿದೆ. ಸಂಪು ರೀಸೆಂಟಾಗಿ ಮಾಡಿರೋದು ಸಂಪು. ಇಲ್ಲಿ ಲಿಯೋ ಅಂತ ನಾಯಿ ಇದೆ, ನಮ್ಮ ಬ್ರದರ್ ವೈಫ್ದು ಇದು ನಾಯಿ. ಲಿಯೋ ಇನ್ನು ಫುಲ್ ಖರಾಬಾಗೈತಪ್ಪ. ಲಿಯೋ ಅದು ನಮ್ಮ ಬ್ರದರ್ದು. ಇದು ಮೆದೆ ಅಂತಾರಲ್ಲ, ಮೆದೆಗೆ ಇದು ಟಾರ್ಪಲ್ ಹಾಕಿದ್ದಾರೆ. ಇದೆಲ್ಲ ಇದು ಹಳೆ ಕಾಲದಲ್ಲಿ ನಮ್ಮ ಹತ್ರ ಇದಿತ್ತು, ಏನು ಎತ್ತಿನ ಗಾಡಿ ಇತ್ತು, ಮರದ್ದು ಟೈರ್ ಗಾಡಿ ಅಲ್ಲ, ಇದು ಮಾಮೂಲಿ ಎತ್ತಿನ ಗಾಡಿ. ಇದ್ರ ಮೇಲೆಲ್ಲ ಕೂತ್ಕೊಂಡು ಹೋಗಿದ್ದೀವಿ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ. ಮೂಕ ಎಲ್ಲ ಎತ್ಕೊಬಿಡೋದು ಒಂದೊಂದ್ಸತಿ ಹಿಂದಕ್ಕೆ ಸಡನ್ನಾಗಿ. ನೋಡಿ ಅಲ್ಲಿ ಇಂಚೆಲ್ಲ ಈ ಕಡೆ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಜೋಡಿಸಿದ್ದೀವಿ. ಇದು ಈ ಕುರಿ ಮನೆ ಮಾಡ್ಕೊಂಡಿದ್ದಾರೆ. ಕುರಿ ಎಲ್ಲ ಇದು ಮಾಡೋಕ್ಕೆ. ಸ್ವಲ್ಪ ಹಿಂದೆ ಎಲ್ಲ ಇದಿತ್ತಲ್ಲ, ಸ್ವಲ್ಪ ಇದು ಮರದ್ದೆಲ್ಲ ಪೀಸ್ ಇತ್ತು, ಇವೆಲ್ಲ ಕಿತ್ತಿದ್ನೆಲ್ಲ ಜೋಡಿಸಿದ್ವಿ. ಅದಕ್ಕೆ ಇದು ಗ್ರಿಲ್ ಥರ ಮಾಡಿದ್ದಾರೆ. ಕುರಿದು ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ಬ್ರದರ್ಸ್ ಹಾಕಿದ್ದಾರೆ. ಹಾಯ್. ಸೊ ಇಷ್ಟು ಕುರಿಗಳು ಇವಾಗ ನಮಗೋಸ್ಕರ ಹಾಯ್ ಹೇಳಕ್ ಬರ್ತಾ ಇದ್ದಾವೆ. ಮುಂದೆ ಬರ್ಬೇಡಿ ಒಳಗಡೆ ನೋಡಿ. ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಇದು ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್. ಇದು ಅವಾಗ ವಾಡೆ ಅಂತ ಹೇಳಿದ್ನಲ್ಲ, ಆ ಬಳೆದು ಕೆಳಗಡೆ ಇದು ಒಂದು ಪಾರ್ಟ್. ಇದು ಇಲ್ಲಿ ಏನಂದರೆ ಸ್ವಲ್ಪ ಮೇಲ್ಗಡೆ ದೊಡ್ಡದೋಗಿತ್ತು, ಅದು ನಾವು ನೀರು ದನ ಕರು ಕುಡಿಯೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಇದನ್ನು ಇವಾಗ ಕುರಿ ಇದ್ರಲ್ಲಿ ಕುಡಿತಾವೆ, ನೀರು ತುಂಬಿಸ್ಬಿಟ್ರೆ ಇವಾಗ ಎಲ್ಲ ಕುಡಿತಾವೆ ನೀರು ಇದ್ರಲ್ಲಿ.
ಗ್ರೀನರಿ ಇದೆ. ಏನೇನ್ ಬೆಳೆಸಿದ್ದೀರಾ ನಿಮ್ಮ ಕೈ ತೋಟದಲ್ಲಿ? ಅದೇ ಫಸ್ಟ್ ಎಲ್ಲ ಶೋ ಗಿಡ ಎಲ್ಲ ಇತ್ತು. ಮಲ್ಲಿಗೆ ಗಿಡ ಇದು, ಮಲ್ಲಿಗೆ ಗಿಡ. ಓ, ಮಲ್ಲಿಗೆ ಗಿಡ ಇದೆ. ಆಮೇಲೆ ಇಲ್ಲಿ ಈರುಳ್ಳಿದು ಸುಮ್ಮನೆ ಈರುಳ್ಳಿನೂ ಹಾಕಿದ್ದಾರೆ. ಅದು ಶೋ ಥರ ಕಾಣಿಸ್ತಾ ಇದೆ. ಈರುಳ್ಳಿ ಗಿಡ ಅದು ತುಂಬ ಬಲ್ತಿದೆ. ಅದು ವಾಶ್ರೂಮ್ಸ್ ಎಲ್ಲ ಆ ಕಡೆ ಇದೆ. ಅಲ್ಲಿ ಬಟ್ಟೆ ಒಗೆಯೋಕ್ಕೆ ಇದಕ್ಕೆಲ್ಲ ಮಾಡಿದ್ದಾರೆ. ಬಟ್ಟೆ ಏನಾದರೂ ಇದ್ದರೆ ಒಕ್ಕಳ್ಳಿ ಅಂದ್ಬಿಟ್ಟು. ಈ ಕಡೆ ಏನು ಅಂದರೆ ಇದು ಹಳೇದು ವಾಶ್ರೂಮು. ಇದು ಹಳೇದು ಹೆಂಗಿದೆಯೋ ಹಂಗೆ ರಿಟರ್ನ್ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಹೋಗಿತ್ತು, ಅದು ಹಳೆ ಡೋರ್ ಅಲ್ವಾ, ಅದಕ್ಕೆ ಹಂಗೆ ರಿಟರ್ನ್ ಮಾಡಿದ್ದಾರೆ. ಇದು ಅಂದ್ರೂ ಸ್ಟ್ರಾಂಗ್ ಆಗಿದೆ. ಇದು ಒಳಗಡೆ ತೆಗೆದು ನೋಡಿದ್ರೆ ಒಂದು 50 ಬಿಂದಿಗೆಯಷ್ಟು ನೀರು. ಇಲ್ಲಿ ಒಳಗಡೆ ತೆಗೆದು ನೋಡಿದ್ರೆ ಒಂದು 50 ಬಿಂದಿಗೆಯಷ್ಟು ನೀರು ತುಂಬ ಥರ ಸ್ಟೋರ್ ಮಾಡಿದ್ದಾರೆ. ಅದರಲ್ಲೇ ಪಕ್ಕದಲ್ಲೇ ನಿಂತು ಇಲ್ಲಿ ಅಂಡೆ ಒಲೆ ಇದೆ. ಇದು ನೀರು ಸ್ಟೋರ್ ಮಾಡೋದು ಅಂಡ್ ಇಲ್ಲೇನೆ ಅಂಡೆ ಒಲೆ ಇದೆಯಾ? ಹೇಗೆ ಅದು? ಅಂಡೆ ಒಲೆ ಇದೆ. ಅಂಡೆ ಒಲೆಗೆ ಬೆಂಕಿ ಆ ಕಡೆ ಸೈಡಿಂದ ಇಡ್ತೀವಿ ನಾವು. ಈ ಕಡೆಯಿಂದ ಮಾಡಿಲ್ಲ, ಹೊಗೆ ಆಗುತ್ತಲ್ಲ, ಹೊಗೆ ಪೈಪ್ ಇಲ್ಲಿದೆ. ಇದು ತುಂಬ ಇದರಿಂದ ಎಷ್ಟು ಬಿಸಿ ಆದ್ರೂ ಈ ಬಿಸಿ ತುಂಬ ಬಿಸಿ ಇರುತ್ತೆ. ಆರೋಗಲ್ಲ ಎಷ್ಟು ಟೈಮ್ ಆದ್ರೂ. ಇಲ್ಲಿಂದ ಉರಿ ಹಾಕಿದ್ರೆ ಒಳಗಡೆಯಿಂದ ಒಳಗಡೆ ಹೋಗಿ ನೀರು ಕಾಯುತ್ತೆ. ಇಲ್ಲಿವರೆಗೂ ಹಾಕ್ತೀವಿ ನಾವು. ಸೌದೆ ಒಂದೊಂದು ದೊಡ್ಡ ಹೋಗಿ ಇಲ್ಲಿವರೆಗೂ ಹಾಕ್ಬೋದು, ಏನಾಗಲ್ಲ. ಉರಿತಾ ಇರುತ್ತೆ. ಮತ್ತು ಬಿಸಿನೀರು ಒಂದ್ಸತಿ ಹಾಕಿದ್ರೆ ಇಲ್ಲಿ ಉರಿ ಹಾಕಿದ್ರೆ ಕಣ್ಣು ಉರಿಯೋದು ಎಲ್ಲ ಆಗಲ್ಲ. ಆಮೇಲೆ ನೀರು ತುಂಬ ಬಿಸಿ ಇರುತ್ತೆ. ಎಷ್ಟು ಜನ ಬೇಕಾದರೂ ನೀರು ಇದು ಮಾಡ್ಕೊಬೋದು, ಕಾಯಿಸ್ಕೊಂಡು. ಬಿಸಿನೂ ಇರುತ್ತೆ ಜಾಸ್ತಿ ಟೈಮು. ಇಲ್ಲಿ ಕೂತಿದ್ದೀವಲ್ಲ, ಇಲ್ಲಿ ಕೂತಿರೋದ್ರಲ್ಲಿ ಕಲ್ಲಿದೆ ಒಳಗಡೆ. ಈ ಕಲ್ಲನ್ನ ಈ ಥರ ಮಾಡಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಮಾಡಿದ್ದಾರೆ. ಇವರೇ ಮಾಡಿರೋದು. ಇವರೇ ಮಾಡಿರೋದು. ವೆಂಕಟೇಶ್ ಅಂದ್ಬಿಟ್ಟು ನಮ್ಮ ಅಂಕಲ್ಲು. ನೋಡಿ ಎಲ್ಲ ಪ್ಲ್ಯಾನು ಫುಲ್ಲು ವಾಟ್ರ್ ಲೆವೆಲ್ಲು, ಸ್ಪಿರಿಟ್ ಲೆವೆಲ್ಲು, ಅದು ಇದು ಎಲ್ಲ ಕರೆಕ್ಟಾಗಿ ಹಿಡಿದು ನೋಡಿ ಮಾಡೋರೆ. ನೋಡಿ ಇದು ಕಲ್ಲನ್ನ ಈ ಥರ ಮಾಡ್ಬೇಕಂದ್ರೆ ಟ್ಯಾಲೆಂಟ್ ಬೇಕು. ಇಷ್ಟು ಅಷ್ಟು ಈಸಿಯಾಗಿ ಆಗಲ್ಲ. ನೋಡಿ, ನನ್ನ ಮಗಳು ಬರ್ತಡೇ ನೆಕ್ಸ್ಟ್ ಭಾನುವಾರ. ಮಿಸ್ ಮಾಡಿದೆ, ಎಲ್ಲರೂ ಬರಬೇಕು ಫ್ಯಾಮಿಲಿ, ಒಬ್ರು ಮಿಸ್ ಆಗಬಾರ್ದು. 22/3 ಭಾನುವಾರ. ನಂದು ಹ್ಯಾಪಿ ಬರ್ತಡೇ ಇದೆ, ಬನ್ನಿ ದೊಡ್ಡಮ್ಮ ಅಂತ ಕೊಡು. ಥ್ಯಾಂಕ್ ಯು. ನೀವು ಕೊಡೋದ್ರಲ್ಲಿ ಏನ್ ಖುಷಿ ಇದೆಯಾ ಮಗಿಗೆ? ಖಂಡಿತ ಬರ್ತೀನಿ ಬಿಡು ಮಗಿ, ಆಯ್ತಪ್ಪ? ಬನ್ನಿ, ಬರ್ಬೇಕು. ವಾಪಸ್ ಕೇಳ್ತಾವಳು ಅವಳು. ನನಗೆ ಕೊಟ್ಟಿರೋದು ವಾಪಸ್ ಬರ್ಬೇಕು ಬರ್ತಡೆಗೆ. ಮಿಸ್ ಮಾಡಿದ್ರೆ ಅಷ್ಟೇ. ಆಮೇಲೆ ಸೊ ಗೈಸ್, ಇದಾಗಿತ್ತು ನಮ್ಮ ಊರಬ್ಬದ ಒಂದು ಪುಟ್ಟ ವ್ಲಾಗು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.